ಟ್ಯೂನ್ ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ರಸ್. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಭಾರೀ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮಧ್ಯಾಹ್ನ 2 ಗಂಟೆಯ ವಿಮಾನದಲ್ಲಿ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಸಂಪುಟ ವಿಸ್ತರಣೆಯ ಚರ್ಚೆ ಈಗಾಗಲೇ ಕಳೆದ ವಾರವೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಏನಿತ್ತು, ಆ ಪ್ರತಿಭಟನೆಗೆ ಕಾಂಗ್ರೆಸ್ ಕೂಡ ಸಾಥ್ ನೀಡಿತ್ತು. ರಾಹುಲ್ ಗಾಂಧಿ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕಾಂಗ್ರೆಸ್ನ ನಾಯಕರುಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಈ ಕಾರಣದಿಂದಾಗಿ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗಿತ್ತು. ಈಗ ಮತ್ತೆ ಒಂದು ಕಸರತ್ತು ನಡೀತಾ ಇದೆ. ಇನ್ನು ಖರ್ಗೆ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರ್, ನಾಗೇಂದ್ರ, ರಾಘವೇಂದ್ರ ಹಿಟ್ನಾಳ್ ಇವರೆಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರತ್ಯೇಕ ವಿಮಾನಗಳಲ್ಲಿ ದೆಹಲಿಗೆ ತೆರಳಿದ್ದಾರೆ ಶಾಸಕರುಗಳು. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಶಾಸಕರುಗಳು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು 2 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳಿದ್ರು. ಅವರ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಾಕಷ್ಟು ಜನ ಈಗಾಗಲೇ ಕಳೆದ 1 ವಾರದಿಂದಲೂ ಕೂಡ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂತಹ ಶಾಸಕರುಗಳಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ರಾಜ್ಯ ನಾಯಕರ ಮುಖಾಂತರವೂ ಕೂಡ ಲಾಭಿ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವರ ಮುಖಾಂತರ ಸಚಿವ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ದೆಹಲಿಗೆ ತೆರಳುವ ಮುನ್ನ ಸಚಿವಾಕಾಂಕ್ಷಿಗಳಿಂದ ಖರ್ಗೆ ಅವರನ್ನ ಭೇಟಿ ಮಾಡಲಾಗಿದೆ. ಶಾಸಕರಾದ ಹಂಪನಗೌಡ ಬಾದರ್ಲಿ, ದದ್ದಲ್, ಅಜಯ್ ಸಿಂಗ್, ರಹೀಂ ಖಾನ್, ವಸಂತ್ ಕುಮಾರ್, ಶಾಸಕ ನಾರಾಯಣಸ್ವಾಮಿ, ಹೀಗೆ ಹಲವು ಶಾಸಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಇವತ್ತು 2 ಗಂಟೆಗೆ. ಆದರೆ ದೆಹಲಿಗೆ ತೆರಳೋದಕ್ಕೂ ಮುನ್ನ ಸಚಿವಾಕಾಂಕ್ಷಿಗಳು ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅಂದರೆ ಅವರು ಯಾವಾಗ ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತಾಯಿತು, ಆ ಕೂಡಲೇ ಖರ್ಗೆ ಅವರನ್ನ ಬಂದು ಭೇಟಿ ಮಾಡಿರುವಂಥದ್ದು. ಶಾಸಕರಾದ ಹಂಪನಗೌಡ ಬಾದರ್ಲಿ, ದದ್ದಲ್, ಅಜಯ್ ಸಿಂಗ್, ರಹೀಂ ಖಾನ್, ವಸಂತ್ ಕುಮಾರ್, ಶಾಸಕ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಜನ ಸಚಿವಾಕಾಂಕ್ಷಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಶಾಸಕರುಗಳು ತಮ್ಮದೇ ಆದಂಥ ರೀತಿಯಲ್ಲಿ ಲಾಭಿಯನ್ನು ನಡೆಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಭರವಸೆ ಇದೆ, ಕೋಲಾರ ಜಿಲ್ಲೆಗೆ 3 ಬಾರಿ ಕೇಳಿದ್ದೇವೆ, ಆದರೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು 4 ಶಾಸಕರು ಕೂಡ ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೇವೆ. 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ. ಅಕಸ್ಮಾತ್ ಸಚಿವ ಸ್ಥಾನ ಕೊಡದೇ ಇದ್ರೆ ಮುಂದಿನ ಬಾರಿ ಚುನಾವಣೆ ನಡೆಸುವಂಥ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಪಕ್ಷ ಸಂಘಟನೆ ಕಷ್ಟ ಆಗುತ್ತೆ, ಜಿಲ್ಲೆಯಲ್ಲಿ ಬೇರೆ ರೀತಿಯ ಭಾವನೆಗಳು ಹುಟ್ಕೊಳ್ಳುತ್ತೆ, ಸಹಜವಾಗಿ ಕಾರ್ಯಕರ್ತರು ಸಹ ಕುಗ್ಗಿ ಹೋಗ್ತಾರೆ. ಇದುವರೆಗೂ ಸ್ಥಳೀಯರಿಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ, ಬೇರೆ ಕಡೆಯಿಂದ ಬಂದವರಿಗೆ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ, ಸ್ಥಳೀಯವಾಗಿ ಅಭಿವೃದ್ಧಿ ಕೆಲಸ ಕೂಡ ಹೆಚ್ಚಾಗಿ ಆಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಮಸ್ಯೆ ಇದೆ. ಯಾಕಂದರೆ ಕೋಲಾರ ಜಿಲ್ಲೆಗೆ ಕಳೆದ 3 ಬಾರಿ ಅವಕಾಶ ಕೊಡದೇ ಇರೋದ್ರಿಂದ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾವು 4 ಮಂದಿ ಶಾಸಕರು ಇರ್ತಕ್ಕಂಥ 6 ಮಂದಿಯಲ್ಲಿ 4 ಮಂದಿ ಕಾಂಗ್ರೆಸ್ನವರು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ನಮಗೆ 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಲೇಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಕಡಾಖಂಡಿತವಾಗಿ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರಿಗೆ ಅಲ್ಲಿ ಭಾಳ ಕಷ್ಟ ಆಗ್ತದೆ. ಜೊತೆಗೆ ಆ ಜಿಲ್ಲೆಯಲ್ಲಿ ಒಂದು ಭಾವನೆ ಬರುತ್ತೆ, ಈ ಎಲ್ಲ ಅಸಮರ್ಥರು ಮಿನಿಸ್ಟರ್ ತಗೊಳ್ಳಿಕ್ಕೆ ಅಂತೇಳಿ ಒಂದು ಭಾವನೆ ಬರ್ತದೆ. ಆ ಭಾವನೆ ಸಮಾಜದಲ್ಲಿ ಬಂದಾಗ ಸಹಜವಾಗಿ ನಾವೆಲ್ಲ ಕುಗ್ಗೋಗ್ತೀವಿ, ನಮ್ಮ ಕಾರ್ಯಕರ್ತರು ಕುಗ್ಗೋಗ್ತಾರೆ. ಆದ್ದರಿಂದ ಇದುವರೆಗೂ ಕೂಡ ಸ್ಥಳೀಯರಿಗೆ ಕೊಡ್ತಾ ಇಲ್ಲ. ಯಾರೋ ಬೆಂಗಳೂರಿಂದನೋ ಬೇರೆ ಕಡೆಯಿಂದ ಬಂದು ಅಲ್ಲಿ ಉಸ್ತುವಾರಿ ಮಾಡ್ಕೊಂಡು ಹೋಗೋದ್ರಿಂದ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಹೆಚ್ಚಾಗಿ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಂಗಾಗಿ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಬಾರಿ ನಮ್ಮ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೀವಿ. ನಮಗೆ ಇನ್ನು ಸೋಮವಾರ ಅಥವಾ ಮಂಗಳವಾರ ಫೈನಲ್ ಮಾಡ್ತಾರೆ. ಹೊಸ ಮಂತ್ರಿಮಂಡಲ ಬುಧವಾರ ಆಗಬಹುದು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಎಲ್ಲರಿಗೂ ಆಸೆ ಏನಂದರೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ಮೀಟಿಂಗ್ ಸೇರ್ತಾರೆ ಅಂತ ಒಂದು ಮೆಸೇಜ್ ಇದೆ. ಸೋಮವಾರ ತಪ್ಪಿದ್ರೆ ಮಂಗಳವಾರ 100% ಫೈನಲ್ ಮಾಡ್ತಾರೆ ಅಂತ ನಮಗೆಲ್ಲ ಆಶಾಭಾವನೆ ಇದೆ. ಮೋಸ್ಟ್ಲಿ ನನಗೆ ಸಚಿವ ಸಿಗುತ್ತೆ ಅಂತ ನಾನು ಭಾಳ ಆಸೆ ಪಟ್ಕೊಂಡಿದ್ದೀನಮ್ಮ. ನಾನು ಭಾಳ ಸೀನಿಯರ್ ಇದ್ದೀನಿ. ಇವಾಗ ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಅವರೆಲ್ಲರಿಗಿನ ಸೀನಿಯರ್.
ದೇವರಾಜ ಅರ್ಸ್ಕಾರದಾಗೆ ನಮ್ಮ ರಮೇಶ್ ಕುಮಾರ್ ರಘುಪತಿ ಚಂದ್ರಗೌಡ ಪ್ರೆಸಿಡೆಂಟ್ ಇದ್ದಾಗ ನಾವೆಲ್ಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ. ವಿದ್ಯಾರ್ಥಿ ಈ ದೇಶ ಹೊಸಬರಿಗೆ ಆದ್ಯತೆ ಕೊಡಲೇಬೇಕು ಅಂತ ಮೊದಲಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ, ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ರಿಕ್ವೆಸ್ಟ್ ಮಾಡಿದ್ರೆ ದೆಹಲಿ ನಾಯಕರಿಗೆ, ಕರ್ನಾಟಕದವರಿಗೆ, ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಹೇಳಿದ್ದೀವಿ. ಕೊಟ್ಟವ್ರಿಗೆ ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ನಾಳೆನೇ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಹಾಗಾದ್ರೆ ನಾಳೆ ದೆಹಲಿಗೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಇವತ್ತು ದೆಹಲಿಗೆ ತೆರಳಬೇಕಾಗಿದ್ದಂತಹ ಡಿಕೆ ಆದರೆ ಕಾರಣಾಂತರಗಳಿಂದ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಚಿತ್ರದುರ್ಗ ಪ್ರವಾಸದ ಹಿನ್ನೆಲೆಯಲ್ಲಿ ಇವತ್ತಿನ ದೆಹಲಿ ಪ್ರಯಾಣ ರದ್ದಾಗಿದೆ. ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಗಮನಿಸ್ತಾ ಇದ್ದೀವಿ ಸಚಿವ ಸಂಪುಟ ವಿಸ್ತರಣೆ ಈಗ ಇಷ್ಟೊತ್ತಿಗಾಗಲೇ ಆಗಬೇಕಾಗಿದ್ರು, ಆದರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಇದ್ದಂತಹ ಕಾರಣದಿಂದಾಗಿ, ಕಾಂಗ್ರೆಸ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಕಾರಣದಿಂದಾಗಿ ಇದು ಸ್ವಲ್ಪ ವಿಳಂಬ ಆಗಿತ್ತು. ಆದರೆ ಈಗ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಮಂತ್, ಈಗಾಗಲೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಒಂದು ಚರ್ಚೆ ಸಾಕಷ್ಟು ಜೋರಾಗಿದೆ. ಅದರಲ್ಲೂ ಕೂಡ ನಾಳೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅಂತ ರಾಜ್ಯ ನಾಯಕರನ್ನು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. 2 ದಿನ ದೆಹಲಿಯಲ್ಲೇ ಪ್ರವಾಸವನ್ನು ಮಾಡ್ತಾರೆ. ನಾಡಿದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾರೆ, ಭೇಟಿಯನ್ನು ಕೂಡ ಆಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದು ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಒಂದಷ್ಟು ಬೆಳವಣಿಗೆಗಳು ಕೂಡ ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷರನ್ನು ಕೂಡ ಈಗಾಗಲೇ ಸಾಕಷ್ಟು ಜನ ಶಾಸಕರು, ಪರಿಷತ್ ಸದಸ್ಯರು ಕೂಡ ಭೇಟಿಯಾಗಿದ್ದಾರೆ. ಈಗಷ್ಟೇ ಒಂದಷ್ಟು 3-4 ಜನ ಶಾಸಕರು ಈಗಾಗಲೇ ದೆಹಲಿಗೂ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದೇನಾದರೂ ಹೈಕಮಾಂಡ್ ನಾಯಕರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದಕ್ಕೆ ಪೂರಕವಾದಂತೆ ಒಂದಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ, ದೆಹಲಿಯಲ್ಲೂ ಕೂಡ ನಡೀತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ನಾಡಿದ್ದು ಹೈಕಮಾಂಡ್ ನಾಯಕರ ಜೊತೆ ಭೇಟಿಯನ್ನು ಕೂಡ ಅಧಿಕೃತವಾಗಿ ಹಾಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಟ್ಟಿಯನ್ನು ಅಂತಿಮ ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಒಂದು ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಓಕೆ ಅಂತಂದ್ರೆ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ದು ಬಹುತೇಕ ನಿಶ್ಚಳವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕಸರತ್ತು ಕೂಡ ಜೋರಾಗಿದೆ. ಇನ್ನೊಂದು ಕಡೆ ಸಚಿವಾಕಾಂಕ್ಷಿಗಳ ದಂಡು ಕೂಡ ಹೆಚ್ಚಾಗ್ತಿದೆ. ಸಾಲು ಸಚಿವಾಕಾಂಕ್ಷಿಗಳ ಶಾಸಕರು ಎಲ್ಲರನ್ನೂ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಕೂಡ ತೆರಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಅವರು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಶಮನ್, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.